11ನೆಯ ಸ್ಥಳ. ನನ್ನ ಕೈಕಾಲುಗಳನ್ನು ನೀ ಕ್ರೂರ ಮಳೆಗಳಿಂದ ಜಡಿದರೂ ಪ್ರೀತಿಸುವ ನನ್ನ ಹೃದಯವನ್ನು ಬಂಧಿಸಲಾರೆ. ಅದು ಸರ್ವರಿಗಾಗಿ ಸದಾ ಮಿಡಿಯುತ್ತದೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಿಮ್ಮ ಚರಣಕ್ಕೆ ಶಿರಬಾಗಿ ವಂದಿಸಿ ಸ್ತೋತ್ರಗೈಯುವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕಕ್ಕೆ ರಕ್ಷಣೆ ಇತ್ತೀರಿ, ಲೋಕಕ್ಕೆ ರಕ್ಷಣೆ ಇತ್ತೀರಿ. ಓಹೋ, ಎಂತ ಕೋಮಲ ಸುಂದರ ದೇಹಾಕೃತಿ! ಹೌದೌದು, ನಾವು ನೀಡುವ ಶಿಕ್ಷೆಗೆ ನಿಜವಾಗಿಯೂ ಇದು ಹೇಳಿ ಮಾಡಿಸಿದ ದೇಹದಂತಿದೆ. ಅಬ್ಬಬ್ಬ, ನಾವು ಎಷ್ಟು ಹೊಡೆದ್ರು ಬಡಿದ್ರು ಗೋಳೊಯ್ದುಕೊಂಡ್ರು ಈತ ವಿಚಲಿತನಾಗದೆ ನಾವು ಒಡ್ಡುವ ಎಲ್ಲ ಸವಾಲುಗಳಿಗೆ ಎದೆಯೊಡ್ಡಿ ನಿಲ್ಲುತ್ತಾನೆ. ಈತನ ಧೈರ್ಯ ಸ್ಥೈರ್ಯವನ್ನು ನಾವು ಮೆಚ್ಚಲೇಬೇಕು. ಭಲೆ ಕ್ರಿಸ್ತ, ಭಲೆ. ಇಲ್ಲ ಇಲ್ಲ, ನಾವು ಎಂದಿಗೂ ಸೋಲಬಾರದು. ನಮ್ಮ ಪ್ರತಿಷ್ಠೆಯ ಪತಾಕೆ ನಿತ್ಯವೂ ಹಾರಾಡಬೇಕು. ಈತನನ್ನು ಶಿಲುಬೆಯ ಮೇಲೆ ಹಾಕಿ ದೊಡ್ಡದಾದ ಮೊಳೆಗಳಿಂದ ಜಡಿಯಬೇಕು. ಈತನ ದೇಹದಿಂದ ಹರಿಯುವ ರಕ್ತವನ್ನು ಕಂಡು ನಾವು ಹರ್ಷಿಸಬೇಕು. ಈತನ ಕೂಗಾಟ ನರಳಾಟವನ್ನು ಕಂಡು ನಾವು ಕುಣಿದಾಡಬೇಕು. ಏಕೆಂದರೆ ಈತನನ್ನು ಶಿಲುಬೆಗೆ ಜಡಿದರೆ ಯಾರೂ ಸಹ ಇವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಈತ ಖಡಾಖಂಡಿತವಾಗಿ ಸೋಲುತ್ತಾನೆ. ಜಯ ಜಯ ನಮಗೇ ಕಟ್ಟಿಟ್ಟ ಬುತ್ತಿ. ಸೈನಿಕರೇ, ಆತನನ್ನ ಎಳೆದು ತನ್ನಿರಿ. ಇವನ ಕೈ ಕಾಲುಗಳಲ್ಲಿ ಸರಿಯಾದ ಜಾಗ ನೋಡಿ ಮೊಳೆಗಳಿಂದ ಇವನನ್ನು ಶಿಲುಬೆಗೆ ಜಡಿಯಿರಿ. ಸೈನಿಕರೇ, ನೀಳವಾದ ಮೊಳೆಗಳನ್ನು, ಸುತ್ತಿಗೆ, ಹಗ್ಗ ಹಾಗೂ ಶಿಲುಬೆಗೆ ಜಡಿಯಲು ಬೇಕಾದ ಇನ್ನಿತರ ವಸ್ತುಗಳನ್ನು ಇಲ್ಲಿಗೆ ತನ್ನಿರಿ. ಸಮಯ ಮೀರುತ್ತಿದೆ, ಹೃದಯ ಕುದಿಯುತ್ತಿದೆ.
He's alive. So. ಎಲೇ ಮಾನವ, ನೋಡು, ನನ್ನನ್ನು ಶಿಲುಬೆಗೆ ಜಡಿದಿದ್ದಾರೆ, ನನ್ನ ಕೈಕಾಲುಗಳನ್ನು ಬಂಧಿಸಿದ್ದಾರೆ, ನನ್ನ ಎಲುಬುಗಳು ಪುಡಿಪುಡಿಯಾಗಿವೆ, ಕಬ್ಬಿಣದ ಮೊಳೆಗಳು, ಭಾರವಾದ ಸುತ್ತಿಗೆಯ ಬಲವಾದ ಏಟುಗಳು ನನ್ನ ದೇಹದ ಮಾಂಸವನ್ನು ಸೀಳಿ ರಕ್ತದೋಕುಳಿಯನ್ನು ಹರಿಸಿವೆ. ಭೀಕರವಾದ ಸ್ಥಿತಿಯಲ್ಲಿ ನಾನಿದ್ದೇನೆ. ನಾನು ಶಕ್ತಿಹೀನ, ಅಶಕ್ತ, ಅಸಹಾಯಕನೆಂದುಕೊಂಡೆಯಾ? ನಾನು ನನ್ನನ್ನೇ ಶಿಲುಬೆಗೆ ಅರ್ಪಿಸಿಕೊಂಡ ಕಾರಣವನ್ನು ನೀ ತಿಳಿದಿರುವೆಯಾ? ನಾನು ಒಂದು ಪರಿಸ್ಥಿತಿಗೆ ಸಿಕ್ಕಿ ಹೊರಬರಲು ಸಾಧ್ಯವಾಗದೆ ಇರುವ ಬಲಿಪಶುವಾದನೆಂದುಕೊಂಡೆಯಾ? ಖಂಡಿತ ಇಲ್ಲ. ನಾನು ಈ ಸ್ಥಿತಿಯಲ್ಲಿರುವುದು ಒಂದೇ ಒಂದು ಕಾರಣದಿಂದ, ಅದು ನಿನ್ನನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ. ನೀನು ನನ್ನ ಕೈಕಾಲುಗಳನ್ನು ಜಡಿದು ನನ್ನನ್ನು ಶಿಲುಬೆಯಲ್ಲಿ ಬಂಧಿಸಿರಬಹುದು, ಆದರೆ ನನ್ನ ಹೃದಯದಲ್ಲಿ ತೊರೆಯಾಗಿ ಹರಿಯುವ ಪ್ರೀತಿಯನ್ನು ನೀನು ನಿಲ್ಲಿಸಲು ಅಸಾಧ್ಯ. ಇದೋ ನೀನು ಜಗದ ಪಾಪ ಶೋಧನೆ, ಸೈತಾನನ ಕುತಂತ್ರಗಳಿಗೆ ಸೆರೆಸಿಕ್ಕಿ ಬಂದಿಯಾದಾಗ ನಾನು ನಿನ್ನನ್ನು ರಕ್ಷಿಸುವೆ. ನಿನ್ನ ಬಲಹೀನತೆಯ ಸಂದರ್ಭದಲ್ಲಿ ನಾನು ನಿನಗೆ ಶಕ್ತಿಯಾಗಿ ನಿಲ್ಲುವೆ. ಬಾ, ನನ್ನ ಶಕ್ತಿಯನ್ನು ಅನುಭವಿಸು, ನನ್ನ ಪ್ರೀತಿಯಲ್ಲಿ ಜೀವಿಸು. ಇದು ನನ್ನ ನಿರ್ಧಾರ. ಯೇಸು ಪ್ರಭುವೇ, ನನ್ನ ಮೊನಚಾದ ಮಾತುಗಳಿಂದ ಇತರರನ್ನು ಜಡಿಯುವುದಿಲ್ಲ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.